ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ನೋಡ್ರಿ. ಇದು ಬೆಳಗ್ಗೆನ ವ್ಲಾಗ್ನ ಶುರು ಮಾಡ್ಕೊಂಡಿದ್ನಿ. ಇವತ್ತು ಸ್ವಲ್ಪ ಬಟ್ಟೆ ಎಲ್ಲ ಹೊಲಿದ ಕೆಲಸ ಇತ್ತಲ್ಲ, ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಬಟ್ಟೆ ಹೊಲದ್ರಾತ್ ಮಧ್ಯಾಹ್ನ ಅಂತೇಳಿ ನಾನು ಬೆಳಗ್ಗಿನ ಕೆಲಸನ ಶುರು ಮಾಡ್ಕೊಂಡಿದ್ನಿ. ಫಸ್ಟೇ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿ ಆಮೇಲೆ ಒಳಗಡೆ ಕೆಲಸ ಮಾಡ್ಕೊಂಡ್ರಾತಂತೇಳಿ ಇವಾಗ ಬಾಗಿಲ ಎಲ್ಲ ತೊಳಕತ್ತೀನಿ ನೋಡ್ರಿ. ಈ ವ್ಲಾಗ್ನ ಊರಿಗೆ ಹೋಗೋಕ್ಕೂ ಮುಂಚೆನ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಆಗಲಿಲ್ಲ ನೋಡ್ರಿ. ಅರ್ಧ ವಾಯ್ಸ್ ಓವರ್ ಕೊಟ್ಟು ನಾನು ಊರಿಗೆ ಹೋಗಿದ್ನಿ. ಇವಾಗ ಊರಿಂದ ವಾಪಸ್ ಬಂದು ಮತ್ತು ಇವಾಗ ವಾಯ್ಸ್ ಓವರ್ ಕೊಡಾಕತ್ತೀನಿ. ಈ ವಿಡಿಯೋ ಆದ್ರೆ ಈಗ ಅಪ್ಲೋಡ್ ಮಾಡ್ತೀನಿ, ಇಲ್ಲಂತಂದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ಟೈಮ ರಾತ್ರಿ 10:30 ಆಗೈತೆ ನೋಡ್ರಿ. ಇವಾಗ ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ ಇದನ್ನು, ಯಾಕಂದ್ರೆ ಆಲ್ರೆಡಿ 3 ಡೇಸಿಂದ ಯಾವುದೇ ಥರ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರಲಿಲ್ಲ ನಾನು. ಇನ್ನು ಮತ್ತೆ ಗ್ಯಾಪ್ ಆಗ್ತತಿ ಅಂಥೇಳಿ ಇವಾಗ ವಾಯ್ಸ್ ಓವರ್ ಕೊಡಾಕತ್ತೀನಿ. ಬೆಳಗ್ಗೆಯಿಂದ ನನಗೂ ಸುಸ್ತಾಗೈತಿ ಕೆಲಸ ಮಾಡಿ, ಆದರೂ ನಾನು ಮತ್ತೆ ಮಿಸ್ ಆಗ್ತದೆ ಅಂಥೇಳಿ ಇವಾಗ ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ನಿ ಅಂದ್ರೆ ನಾಳೆ ಬೆಳಗ್ಗೆ ನಾನು ಅಪ್ಲೋಡ್ ಮಾಡ್ಬೋದು. ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಡಾಕತ್ತೀನಿ. ಊರಿಗೆ ಹೋದಾಗಿಂದು ಎಷ್ಟಾಗ್ತದಲ್ಲ ಅಷ್ಟು ವ್ಲಾಗನ್ನು ಮಾಡ್ಕೊಂಡು ಬಂದೇನಿ. ಅವನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ನಮ್ಮ ತಂಗಿಗಳ ಮನೆ ಓಪನಿಂಗ್ ಆತಲ್ಲ ಅದರದನ್ನು ಎಲ್ಲ ವೀಡಿಯೋಸ್ ಮಾಡ್ಕೊಂಬಂದೇನಿ. ನೀವೇ ಮಿಸ್ ಮಾಡ್ದಂಗೆ ವೀಡಿಯೋಸ್ ನೋಡ್ರಿ. ಆಮೇಲೆ ನಮ್ಮ ತಂಗಿನೂ ಅಕ್ಕಿ ವ್ಲಾಗಲ್ಲಿ ಅಕ್ಕಿನೂ ಹಾಕ್ತಾಳು ವೀಡಿಯೋಸು, ನಾನು ನನ್ನ ಚಾನಲಲ್ಲಿ ಹಾಕ್ತೇನೆ ನೋಡ್ರಿ. ಸಾನ್ವಿದ ನಾಷ್ಟ ರೆಡಿ ಆಗೈತೆ ನೋಡ್ರಿ. ಮೊಟ್ಟೆ ಮತ್ತು ಸ್ಮೂದಿ. ಸ್ನ್ಯಾಕ್ಸ್ ಬಾಕ್ಸನ್ನು ರೆಡಿ ಮಾಡಿದ್ದೀನಿ. ಡ್ರೈ ಫ್ರೂಟ್ಸು ಆಮೇಲೆ ಬಾಳೆಹಣ್ಣು. ನೀರು ಇದ್ರಾಗ ತುಂಬೇನು ನೋಡ್ರಿ ಇವತ್ತು, ಯಾಕಂದ್ರೆ ಸಾನ್ವಿದ ಸ್ಟೀಲ್ ಬಾಟಲ್ ಇತ್ತಲ್ಲ ನಿನ್ನೆ ಬಿದ್ದು ಒಡೆದು ಇಲ್ಲೆಲ್ಲ ಸೋರಾಕತ್ತತಿ. ಅದಕ್ಕೋಸ್ಕರ ಇದೊಂದೊಂದು ಹಳಿ ಬಾಟಲ್ ಇತ್ತು, ಇದ್ರೊಳಗನ ಹಾಕಿ ಕಳ್ಸಾತೇನೆ ಇವತ್ತು. ಅನ್ನಕ್ಕಿಟ್ಟ ನೋಡ್ರಿ. ಆ ಕಡೆ ಸಾರು ಮಾಡಬೇಕು, ಕಡಲೆಕಾಳು ಸಾರು ಮಾಡಿರಾತಂತೇಳಿ ನೆನೆ ಹಾಕೀನಿ. ಸಾರು ಕಡಲೆಕಾಳು ಸಾರು, ಅನ್ನ ಮತ್ತು ನಾಷ್ಟಾಕ ಚಿತ್ರಾನ್ನ ಮಾಡ್ತೇನೆ ನೋಡ್ರಿ. ಸಾನ್ವಿನ ಸ್ಕೂಲಿಗೆ ಕಳ್ಸೋಕೆ ರೆಡಿ ಮಾಡಕತ್ತೀನಿ ನೋಡ್ರಿ. ಆಕೆ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ನಿ. ಸ್ಕೂಲಿಗೆ ರೆಡಿ ಮಾಡಿರಾತಂತೇಳಿ ಇವಾಗ ಸ್ನಾನ ಮಾಡಿಸ್ಕೊಂಡು ಬಂದು ಸ್ಕೂಲ್ ಯೂನಿಫಾರ್ಮ್ನ ಹಾಕಕತ್ತೀನಿ. ಇನ್ನು ಸ್ಕೂಲಿಗೆ ಹೋಗಿ ಬಿಟ್ಟು ಬರಬೇಕು. ಈಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಅದಕ್ಕ ನೋಡ್ರಿ, ಒಬ್ಬಾಕಿ ಒಟ್ಟ ಬಾಯ ಮುಚ್ಚುವಾಳು, ಏಕ ಗಲಾಟೆ ಮಾಡಕತ್ತಾಳು. ನಮ್ಮ ಸಾನ್ವಿ ಆದರೆ ಸುಮ್ ಕುಂದ್ರಂದ್ರೆ ಸುಮ್ ಕೂತ್ಕೊಂಡ್ಬಿಡ್ತಾಳು. ಅದ್ರ ಅದಿತಿ ಹಂಗಲ್ ನೋಡ್ರಿ. ಬರುವಾಗ ಈಗ ನನ್ನ ಜೋಡಿ ಬಂದಾಳಕಿ ಸ್ಕೂಲ್ ರಜಾ ಐತೆ ಅಂತೇಳಿ ನನ್ನ ಜೋಡಿ ಬಂದಾಳು. ಈಗಿಬ್ಬರು ಕೂಡ ಗಲಾಟೆ ಮಾಡತ್ತಾರೆ, ನನಗೆ ವಾಯ್ಸ್ ಓವರ್ ಕೊಡೋಕೆ ಬಿಡುವಾರು. ಆದರೂ ನಾನು ಅವ್ರಿಗೆ ಸಮಾಧಾನ ಮಾಡ್ಕೊತ ಇವಾಗ ವಾಯ್ಸ್ ಓವರ್ ಕೊಡಾಕತ್ತೀನಿ. ನಮ್ಮ ಸಾನ್ವಿ ಆದ್ರೆ ಒಂದು ಸರಿ ಹೇಳಿರ ಕೇಳ್ಕೊಂಬಿಡ್ತಾಳು, ಆದ್ರೆ ಅದಿತಿ ಹಂಗಲ್ ನೋಡ್ರಿ. ಫ್ರೆಂಡ್ಸ್, ಈಗ ಟೈಮ್ ಬಂದು 1:15 ಆಗಕ್ಕೆ ಬಂದಿರ್ಬೇಕು ನೋಡ್ರಿ. ಸಾನ್ವಿ ಸ್ಕೂಲಿಂದ ಬಂದು ಬೆಳಗ್ಗೆ ಆಕಿ ಹೋದ್ಮೇಲೆ ನಾನು ಯಾವುದೇ ಥರ ಬ್ಲಾಗ್ ಮಾಡಲಿಲ್ಲ. ಬೇಗ ನಾನು ಕೆಲಸಗಳನ್ನ ಮುಗಿಸ್ಕೊಂಡು ಬಿಟ್ನಿ. ಭಾಳ ಕೆಲಸಿದ್ವಿ ಇವತ್ತು. ಹಾಗಾಗಿ ನಮ್ಮ ಮನೆಯವ್ರಿಗೆ ಬೇರೆ ಡಬ್ಬಿ ಕಟ್ಬೇಕಿತ್ತಲ್ಲ, ಅವರು ಅರ್ಜೆಂಟ್ ಮಾಡಕತ್ತರು. ಸರಿ ಆಯ್ತು ಅಂತೇಳಿ ನಾನು ಬ್ಲಾಗ್ ಮಾಡಲಿಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಕಡಲೆಕಾಳು ಸಾರು ಮಾಡೀನಿ, ಆಮೇಲೆ ಚಿತ್ರಾನ್ನ ಮಾಡೀನಿ. ಅವರು ಚಿತ್ರಾನ್ನ ತಿಂದು ಮಧ್ಯಾಹ್ನಕ್ಕೆ ಅನ್ನ ಮತ್ತು ಕಡಲೆಕಾಳು ಸಾರು ತೊಗೊಂಡು ಹೋದರು. ಈಗ ಸಾನ್ವಿನ ಮತ್ತು ಸ್ಕೂಲಿಂದ ಕರ್ಕೊಂಡು ಬಂದು ಈಗ ಮತ್ತೆ ಬ್ಲಾಗ್ನ ಶುರು ಮಾಡಿದೆ ನೋಡ್ರಿ. ನಂದು ಸ್ನಾನಗಿನ ಎಲ್ಲ ಮುಗಿದತಿ. ಸ್ವಲ್ಪ ಪಾತ್ರೆ ಅದಾವೆ, ಪಾತ್ರೆ ತೊಳಿಬೇಕು. ಕಿಚನಲ್ಲೆಲ್ಲ ಕೆಲಸ ಮುಗಿದಿತ್ತು. ಅಂದ್ರೆ ಸಾನ್ವಿಗೆ ಹೋಳ್ಗೆ ಬೇಕಾಗಿದ್ದಾವೆ ನೋಡಿ. ನಿನ್ನೆ ಸ್ವಲ್ಪ ಹೂರಣ ಇಟ್ಟಿದ್ನೇನ ನೋಡ್ರಿ, ಇಲ್ಲೇ ಜಾಸ್ತಿನೇ ರುಬ್ಬಿದ್ನಿ. ಯಾಕಂದ್ರೆ ಸಾನ್ವಿಗೆ ಭಾಳ ಇಷ್ಟ ನಮ್ಮ ಮನೆ ಹೋಳ್ಗೆ, ಎಲ್ರಿಗೂ ಇಷ್ಟ. ಅದಕ್ಕೋಸ್ಕರ ಹಿಟ್ಟು ಮತ್ತು ಹೂರಣ ಎರಡೂ ಇಟ್ಟಿದ್ನಿ. ಬೆಳಿಗ್ಗೆ ನಮ್ಮ ಮನೆಯವ್ರ ಬಾಕ್ಸಿಗೆ ಮಾಡಿಕೊಡ್ಬೇಕಂದ್ರೆ ಆಗಲಿಲ್ಲ ನೋಡ್ರಿ. ಅದಕ್ಕೆ ಇವಾಗ ಮಾಡಕತ್ತೀನಿ. ಸರಿ, ಕೈ ತಗೊಂಡಿದ್ದೆ. ಹೇಳಿನಿಲ್ಲ ಸಜ್ಜಕದ ಹೋಳಿಗೆ ಆದ್ರೆ ತಿನ್ಬೋದು. ನಾನು ಸಜ್ಜಕದ ಹೋಳಿಗೆ ಮಾಡೋ ಆಕೆಗೆ ಏನು ಮಾಡಿರ್ತಾನಂದ್ರೆ ಹಿಂಗೆ ಉಂಡಿ ಮಾಡಿ ಕೊಟ್ಟಿರ್ತಾನೆ, ತಿಂದಿರ್ತಾಳೆ, ಶಿವಿ ಹತ್ತದ. ಅದ್ರಿಂದ ಇದನ್ನು ಅದನ್ನು ಅನ್ಕೊಂಡು ಕೊಡಂತ ನಿಂತಿಳು. ಈಗ ತಿಂದು ನೋಡಿ, ಬೇಕನ ಉಂಡಿ ಕಟ್ಕೊಡ್ಲಿ? ತಿಂತೀವಿ? ಶಿವಿ ಐತಿ? ಹಾಂ, ಏನು ಹಾಕೊಡ್ಲಿ ಬಿಡ, ಸ್ವಲ್ಪ ಕೊಡ್ಲಿ. ಅದರಷ್ಟು ಟೇಸ್ಟ್ ಆಗಂಗಿಲ್ಲ ನೋಡ್ರಿ. ಇದು ಉಂಡಿ ಹಿಡಿಯಮ್ಮ, ಇಷ್ಟ ಹಿಡಿ. ಆ ಸಜ್ಜಕದ ಹೋಳ್ಗೆ ಮಾಡ್ತೀವಲ್ಲ ಅದಾದ್ರೆ ಭಾರಿ ಟೇಸ್ಟ್ ಬರ್ತೈತಿ. ಆ ಉಂಡಿ ಮಾಡ್ಕೊಂಡು ತಿನ್ಬೋದು. ಇದಾದ್ರೆ ಹೋಳ್ಗೆನೂ ಶೀಣ ತೊಗೊಂಡ್ರಿ. ಈಗ ಹೋಳ್ಗೆ ಬೇಕಾಗೈತಿ ಈಕಿಗೆ.
ಮಾಡಿಕೊಡ್ತೇನಂತ. ಎಲ್ಲನೂ ಮಾಡಿಬಿಡ್ತೇನೆ ಈಗ. ಇನ್ನು ನಾಳೆ ನೈಟಿಗೆ ನಾವು ಊರಿಗೆ ಹೋಗಬೇಕು. ಇವತ್ತು ನಾಳೆ 2 ದಿವಸಕ್ಕೆ ಖಾಲಿ ಮಾಡಿಬಿಡ್ತೇವೆ. ಅದಕ್ಕೋಸ್ಕರ ಈಗೆಲ್ಲ ಬೇಗ ಬೇಗ ಹೋಳಿಗೆ ಮಾಡಿ ತೆಗೆದಿಟ್ಬಿಡ್ತೇನೆ. ಆಮೇಲೆ ಇನ್ನು ನಂದು ಕೆಲಸ ಅದ ನೋಡ್ರಿ, ಏನಂದ್ರೆ ಸ್ಯಾರಿ ಜಿಗ್ಜಾಗ್ ಮಾಡು, ಆ ಕೆಲಸ ಮಾಡ್ಬೇಕು ನಾನು. ಇನ್ನೂ ಅದು ಕೆಲಸ ಐತೆ ನಂದು. ಹೋಳಿಗೆ ಮಾಡಿ ತಿಂದು ಆಮೇಲೆ ಶುರು ಮಾಡ್ತೇನೆ ನೋಡ್ರಿ. ಅಲ್ಲಿ ಏನೈತೆ ಕತ್ರಿ ಮಿಷಿನ್ ಮೇಲೆ. ಇನ್ನೂ ಊಟ ಮಾಡಿಲ್ಲ ನೋಡ್ರಿ. ನಾವು ಬೆಳಗ್ಗೆ ಸ್ವಲ್ಪ ಚಿತ್ರಾನ್ನ ತಿಂದಿದ್ದೇನೆ. ಸಾನ್ವಿ ಅಂತೂ ಸ್ಮೂದಿ ಕುಡಿದ ಮೊಟ್ಟೆ ತಿಂದು ಹೋಗಿದ್ಲು. ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದ್ನಿ, ಎಲ್ಲ ತಿನ್ಕೊಂಡು ಬಂದಾಳಂತ. ಅಲ್ಲಿ ಬಟ್ಟೆ ಹೊಲಿಯೋ ಮಿಷಿನ್ ಮೇಲೆ ಐತಿಲ್ಲ. ಹಾಂ ತುಂಬ. ಈಗ ಅನ್ನ ಸಾಂಬಾರು ಉಣ್ಣನ್ರಕ್ಕಿಗೆ ಕಡ್ಲೆಕಾಳು ಸಾರು ಅನ್ನ, ಅದ್ರಕ್ಕಿಗೆ ಹೋಳಿಗೆನ ಬೇಕಂತ. ಸಿಗ್ತಾ ಇಲ್ಲ ಬಾ. ಈಗ ಬೇಗ ಬೇಗ ಹೋಳಿಗೆ ಮಾಡಿ ತಿಂದು ಬಟ್ಟೆ ಹೊಲಿಯಕ್ಕೆ ಶುರು ಮಾಡ್ಬೇಕು ನೋಡ್ರಿ. ಬಟ್ಟೆ ಹೊಲಿಬೇಕು. ಆಮೇಲೆ ಕೆನೆ ಎಲ್ಲ ತೆಗೆದಿಟ್ಟಿದ್ನಲ್ಲ, ಅದಕ್ಕೆ ಹೆಪ್ಪಾಕಿನಿ. ಅದನ್ನ ಇವತ್ತ ಬೆನ್ನಿ ಕಡಿಬೇಕು. 4 ಸ್ಯಾರಿ ಅದಾವ. ಬೆನ್ನಿ ಕಡಿಬೇಕು. ಆಮೇಲೆ ಸ್ಯಾರಿಗೆ 6 ಫಾಲ್ ಮಾಡಬೇಕು. ಇಷ್ಟು ಕೆಲಸ ಐತೆ ನೋಡ್ರಿ. ಈಗ ನನಗೆ ಊರಿಗೆ ಹೋಗೋದ್ರೊಳಗೆ ನಾನು ಇಷ್ಟು ಮುಗಿಸ್ಬೇಕು ನಾಳೆಗೆ. ನನ್ನ ಹುಡುಗಿಂದ ನಾಳೆ ಬಟ್ಟೆ ಪ್ಯಾಕಿಂಗ್ ಮಾಡಬೇಕು. ನಾಳೆ ಮಾಡೋಣ. ನಾಳೆ ಏನು ಕೆಲಸ ಇರಲ್ಲ ನೋಡ್ರಿ. ಇವತ್ತೆಲ್ಲ 2 ಕೆಲಸ ಮುಗಿಸ್ಬಿಟ್ನಿ ಅಂದ್ರೆ ನಾಳೆಗೆ ಬರೀ ಬ್ಯಾಗ್ ಪ್ಯಾಕಿಂಗ್ ಬೇಡ ಸರಿ, ಬ್ಯಾಗ್ ಪ್ಯಾಕಿಂಗ್ ಅಷ್ಟೇ ಆಗ್ತದೆ ನೋಡ್ರಿ ನಾಳೆಗೆ. ಬ್ಯಾಗ್ ಪ್ಯಾಕ್ ಮಾಡೋದು, ಮನೆಯೆಲ್ಲ ಕ್ಲೀನ್ ಮಾಡೋದು, ಆಮೇಲೆ ನಾನು ನಿನ್ನೆ ವಿಡಿಯೋದಲ್ಲೇ ತೋರಿಸಿದೀನಿ. ಏನದು ಹೋಳಿಗೆ ಮಾಡೋದ ಕಂಪ್ಲೀಟ್ ಡೀಟೇಲ್ ಆಗಿ. ಈಗೇನ ನೋಡ್ರಿ, ಹಿಟ್ಟು ತಗೊಳ್ಳೋದು. ನಮ್ಮ ಕಡೆ ಎಲ್ಲ ಹೋಳಿಗೆ ಮಾಡ್ಬೇಕಾದ್ರೆ ಹಿಟ್ಟಿಗೆ ಅರ್ಶಿನ ಪುಡಿ ಹಾಕಲ್ಲ, ವೈಟ್ ಕಲರ್ ಹಂಗೆ ಕಲಿಸಿರ್ತಾರೋ. ಆದ್ರೆ ನಾನು ಅರ್ಶಿನ ಪುಡಿ ಹಾಕ್ತದೆ ನೋಡ್ರಿ, ನೋಡಕ್ಕೆ ಚಂದ ಕಾಣಿಸ್ತದೆ ಅಂತೇಳಿ. ಕಲರ್ಫುಲ್ ಆಗಿ ಹೋಳಿಗೆ ಚಂದ ಕಾಣ್ತೈತಿ. ಈ ಥರ ತುಂಬಿರೋ ಬರ್ತೈತಿ. ಮತ್ತು ನಾನು ಇನ್ನೊಂದು ಥರನೂ ತುಂಬುವುದು ತೋರಿಸ್ಕೊಟ್ಟೇನಿ ಹಳೆ ವಿಡಿಯೋದಲ್ಲೆಲ್ಲ, ನೀವು ಅದನ್ನು ನೋಡ್ಬೋದು. ಈ ಥರನ ಮಾಡ್ಬೋದು ನೋಡ್ರಿ. 2 ಈಸಿ. ಹಿಟ್ಟು ಮತ್ತು ಹೂರ್ಣ 2 ಗಟ್ಟಿತ್ತಂದ್ರೆ ಹೋಳಿಗೆ ಮಾತ್ರ ಭಾಳ ಚಲೋ ಬರ್ತಾವೆ. ಆದ್ರೆ ಹಿಟ್ಟು ಮತ್ತು ಹೂರ್ಣ 2 ತೆಳುವಾಗಿರಬಾರ್ದು, ಹೋಳಿಗೆ ಚಲೋ ಬರೋಂಗಿಲ್ಲ. ಆದಷ್ಟು ಗಟ್ಟಿಯಾಗಿನ ಮಾಡೋಕ್ಕೆ ಟ್ರೈ ಮಾಡಿರಿ. ಹೂರ್ಣಂತೂ ಗಟ್ಟಿಯಾಗಿರಬೇಕು, ಹಿಟ್ಟನ್ನು ಅಷ್ಟೆ. ಹೋಳಿಗೆ ಮಾಡ್ಬೇಕಾರೆ ಭಾಳ ತೆಳುವಾಗಿ ಕಲಿಸ್ಕೋಬೇಕು ಹಿಟ್ಟು ಅಂತಾರೆ. ಹಂಗೆ ಕಲಿಸ್ಕೊಂಡ್ರೆ ಅವು ಎತ್ತು ಹೊಡ್ಕ ಹರಿದು ಬಿಡ್ತಾವೆ ನೋಡ್ರಿ. ನೀ ಎಲ್ಲಿ ಕುಂದ್ರಕ್ಕೆ ನಾವು ಹೋಳಿಗೆ ಮಾಡ್ಕೊಡ್ಲೇನು ಬೇಡ. ಈ ಕಡೆ ಚೇರ್ ಕುಂದ್ರಬೇಕು. ಈ ಕಡೆ ಈ ಕಡೆ ಅದ್ರ ಹಿಟ್ಟ ನೋಡ್ರಿ ಗಟ್ಟಿಯಾಗನೇ ಇರಬೇಕು. ಅವಾಗ ಚಪಾತಿ ಮತ್ತೆ ಹೆಂಗೆ ಬೇಕು ಹಂಗೆ ಲಟ್ಟಿಸ್ಬೋದು, ಎತ್ತಿ ಹಾಕ್ಬೋದು, ಏನಾಗಲ್ಲ. ಸರಿ ಸರಿ, ಕೈ ಬಿಡು ಕೈ ಬಿಡು. ನಂಗೆ ಜಾಗ ಬಿಡ್ಸಾನ. ಈ ಕಡೆ ಬಾ ಒಂದಿಟ್ಟು, ಈ ಕಡೆ ಬಾ. ನಂಗೆ ಆಗುತ್ತೆ ಇತ್ತು ಆಯ್ತು. ಈ ಕಡೆ ಚೇರ್ ಹಾಕೋದು ನಿಂದಿರ್ಬೇಕು. ಅಲ್ಲಿ ಬಂದು ಇದ್ರ ಹತ್ರ ನಿಂತ್ಗಿತ್ತಿ ತವ ಹತ್ರ. ನಾನು ಬರೀ ಕೆಳಗೊಂದ ಪೇಪರ್ ಇಟ್ಟೆ ನೋಡ್ರಿ. ಇದಕ್ಕೂ ಏನು ಏನದು ಪೇಪರ್ ಹಾಕಿಲ್ಲ, ಬ್ಯಾಗಡಿ ಹಾಕಿಲ್ಲ. ಆದ್ರೂ ಅಂಟ್ಕೊಳಂಗಿಲ್ಲ, ಏನಾಗಂಗಿಲ್ಲ. ಆದ್ರೆ 2 ಗಟ್ಟಿ ಇರ್ಬೇಕು. ಹೂರ್ಣ ಹಿಟ್ಟ 2 ಗಟ್ಟಿಯಾಗಿರ್ಬೇಕು ನೋಡ್ರಿ. ಸುಮಾರು ಜನಕ್ಕೆ ಹೋಳಿಗೆ ಮಾಡಕ್ಕೆ ಬರಂಗಿಲ್ಲ. ಮತ್ತು 2-3 ಸರಿ ಕೆಡ್ತಾವಷ್ಟೆ. ಆಮೇಲಿಂದ ಚಲೋ ಬರ್ತಾವೆ ನೋಡ್ರಿ. ನನಗೂ ಮುಂಚೆ ಬರ್ತಾನೆ ಇರಲಿಲ್ಲ ಹೋಳಿಗೆ ಮಾಡಕ್ಕೆ, ಒಂಚೂರು ಬರ್ತಿರ್ಲಿಲ್ಲ. ಇವಾಗ ನಾನು ಮಾಡಿ 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 ಕಲ್ತ್ಕೊಂಡೇನಿ ನೋಡ್ರಿ. ಈ ರೀತಿ ಆರಾಮಾಗಿ ಎತ್ತಿ ಹಾಕು. ಸಜ್ಕದ ಹೋಳಿಗೆ ಆಯ್ತು, ಇದಾಯ್ತು. 2 ಅಷ್ಟೇ, ಹಿಟ್ಟು ಹೂರ್ಣ 2 ಗಟ್ಟಿಗಿರ್ಬೇಕು ನೋಡ್ರಿ. ಕೊಡು. ನಮ್ಮ ಸಾಲದಂತೂ ಭಾಳ ಫೇವ್ರೇಟ್ ನೋಡ್ರಿ ಹೋಳಿಗೆ. ನಾವು ಸಣ್ಣವರಿದ್ದಾಗೆಲ್ಲ ಹೋಳಿಗೆನ ತಿಂತಿರ್ಲಿಲ್ಲ. ನಮ್ಮ ಅವಾಗ ಮಾಡಿಕೊಡ್ತಿರೋ ತಿಂತಿರ್ಲಿಲ್ಲ. ಈಗ ಇಷ್ಟ ತಿನ್ನಕ್ಕೆ ಆದ್ರೂ ಮಾಡಿಕೊಡೋರು ಯಾರಿಲ್ಲ.
ಹಾಟ್ ಬಾಕ್ಸ್ ತಗೋತೀನಿ ಬಿಡಿ ನಿಂಗೆ ತಿನ್ನಕ. ಹಾಂ ತಗೋ. ಅದು ಬೇಡ, ಅದು ನೋಡಿ ಹೆಂಗೈತಿ ತಾಟ. ಹಿಂದೆ ಅದಾವ ನೋಡ, ಇಲ್ಲಿ ಬುಟ್ಟ್ಯಾಗ ಅದಾವ ನೋಡ್ದ, ತೊಳೆದಿಟ್ಟಿನ ಅಲ್ಲಿ ಪಾತ್ರ. ಹೋಳಿಗೆ ಮಾತ್ರ ಬೇಡ. ನಾನು ಕಡ್ಲೆಕಾಯಿ ಬರೀ 2 ವಿಷಲ್ ಕೂಡಿಸ್ಕೊಂಡೆ ನೋಡ್ರಿ. ಆದ್ರೂ ಕರೆಕ್ಟಾಗಿ ಬೆಂದತಿ ಕಡ್ಲೆಕಾಯಿ ಎಲ್ಲ ನೀಟಾಗಿ ಬೆಂದ. ನೋಡ್ರಿ ಹೋಳಿಗೆ ರೆಡಿ. ತಾಟ್ ತಗೋ ಸಣ್ಣ. ಕೊಡು. ಬಿಸಿ ಐತಿ ಇದು. ಹಾಲು ಹಾಕ್ಲಿ? ಬೇಡ, ಸರಿ. ಈ ಕಡೆ ಇವಾಗ ಹೋಳಿಗೆ ಮಾಡಕತ್ತೀನಿ ನೋಡ್ರಿ. ಅದು ಹೋಳಿ ಹುಣ್ಣಿಮೆ ಇತ್ತಲ್ಲ, ಅವತ್ತು ಮಾಡಿ ಸ್ವಲ್ಪ ಎತ್ತಿಟ್ಟಿದ್ನಿ. ಈಗ ಮಧ್ಯಾಹ್ನ ತಿಂದ್ರಾತಂತೇಳಿ ಹೋಳಿಗೆ ಮಾಡಕತ್ತೀನಿ. ಇನ್ನು ಯುಗಾದಿ ಹಬ್ಬಕ್ಕೂ ಹೋಳಿಗೆ ಮಾಡಬೇಕು. ಯಾವಾಗಲೂ ನಾನು ವರ್ಷದಾಗ 2 ಸರಿ ಹೋಳಿಗೆ ಮಾಡ್ತಿದ್ನಿ, ಆದ್ರೆ ಈ ಸರಿ ಒಂದು 3-4 ಸರಿ ಮಾಡಿದ್ದೇನೆ ನೋಡ್ರಿ. ಮಾಡಿ 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 ಇವಾಗ ನನಗೂ ಅಗದಿ ಪರ್ಫೆಕ್ಟಾಗಿ ಆಗಿಬಿಟ್ಟತಿ. ಹೋಳಿಗೆ ಮಾತ್ರ ಭಾರಿ ಮಸ್ತ್ ಬರಾಕತ್ತಿದ್ದು ನೋಡ್ರಿ. ಈಗ ಇಷ್ಟುಕೊಂಡ ಹೋಳಿಗೆ ಮಾಡೀನಿ. ಇದ್ದಿದ್ದು ಏನು ಹಿಟ್ಟು ಹೂರ್ಣ ಇತ್ತಲ್ಲ, ಅದು ಎಲ್ಲನೂ ಹೋಳಿಗೆ ಮಾಡಿ ತೆಗೆದಿಟ್ಬಿಟ್ನಿ. ಇನ್ನು ಊರಿಗೆ ಹೋದಿವಿ ಅಂತಂದ್ರೆ ಮತ್ತಿದು ಫ್ರಿಜ್ನಾಗ ಹಂಗೆ ಉಳಿತಂದ್ರೆ ವೇಸ್ಟ್ ಆಗಿಬಿಡ್ತೈತಿ. ಹೋಳಿಗೆರ ಮಾಡೀನಿ ಅಂದ್ರೆ ತಿಂತೇವೆ ಅಂತೇಳಿ ಇವತ್ತು ಮಧ್ಯಾಹ್ನ ಎಲ್ಲ ಹೋಳಿಗೆನೂ ಮಾಡೀನಿ. ಸ್ವಲ್ಪ ಜಾಸ್ತಿನೇ ಬೇಳೆ ಹಾಕಿದ್ದೆ, ಹಾಗಾಗಿ ಇಷ್ಟುಕೊಂಡು ಹೋಳಿಗೆ ಅದು ನೋಡ್ರಿ. 2 ದಿವಸ ಹೋಳಿಗೆ ಮಾಡಿದ್ನಿ. ಆದ್ರೆ ಇದೆಲ್ಲ ಹೂರ್ಣ ಮತ್ತು ಹಿಟ್ಟೆಲ್ಲ ಪರ್ಫೆಕ್ಟಾಗಿ ಆಗಿರೋದ್ರಿಂದ ಹೋಳಿಗೆ ಅಂತೂ ಒಂಚೂರು ಹರಿಯತಿರಲಿಲ್ಲ. ನನಗಂತೂ ಭಾಳ ಮಾಡೋಕೆ ಭಾಳ ಇಂಟ್ರೆಸ್ಟ್ ಬರಾಕತ್ತೈತೆ ನೋಡ್ರಿ. ಅಷ್ಟು ಚಲೋ ಪರ್ಫೆಕ್ಟಾಗಿ ಅಳತೆಗಿತ್ತು ಈ ಸರಿ. ಹೋಳಿಗೆ ಎಲ್ಲ ಮಾಡಿ ಹಾಟ್ ಬಾಕ್ಸಿಗೆ ಹಾಕಿಟ್ನಿ. ಇನ್ನು ಹಂಗೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊನಿ. ಬೆಳಗ್ಗೆನ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಿ, ವಾಶ್ ಆಗಿದ್ದು. ಇವಾಗೆಲ್ಲನೂ ತೆಗೆದ ಒಣಗಿ ಹಾಕಾಕತ್ತೀನಿ. ಟಿವಿ ನೋಡ್ಕೊತ ನಾನು ಕೆಲಸಗಳನ್ನ ಮಾಡ್ಕೊಳಕತ್ತೀನಿ ನೋಡ್ರಿ. ಬಟ್ಟೆ ಎಲ್ಲ ಒಣಗಾಕಿ ಇನ್ನು ಹೊಲಿಯೋದು ಸ್ವಲ್ಪ ಇತ್ತು ನಂದು. ಅದೊಂದು ಚೂರು ಕೆಲಸ ಇವತ್ತು ನಾನು ಮುಗಿಸ್ಕೊಂಡ್ರಾತಂತ ಅಂದ್ಕೊಂಡಿನಿ. ಮಣ್ಣಿಂದ ನಾನು ವೀಡಿಯೋದಾಗ ಹೇಳಕತ್ತಿದ್ದು ನಿಮ್ಗೆ ಜಿಗ್ಜ್ಯಾಗ್ ಮಾಡು ಬಂದಾವು ಹೊಲಿಬೇಕು ಅಂತ. ಅದು ಆಗೇ ಇರಲಿಲ್ಲ ನೋಡ್ರಿ. ಇನ್ನು ನಾಳೆಗೆ ನಾನು ಬಿಟ್ಟು ಊರಿಗೆ ಹೋಗ್ಬಿಟ್ನಿ ಅಂದ್ರೆ ಅವರಿಗೆ ಮತ್ತು ಪಾಪ ಸ್ಯಾರಿ ಬೇಕಾತಂದ್ರೆ ನನಗೆ ಕೊಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಹೊಲಿದು ಅವ್ರ ಬಟ್ಟೆ ಅವ್ರಿಗೆ ಕೊಟ್ಟು ಊರಿಗೆ ಹೋದ್ರಾತಂತೇಳಿ ಮಧ್ಯಾಹ್ನ ನಾನು ಹೊಲಿಯೋಕೆ ಶುರು ಮಾಡ್ಕೊಂಡು ಈ ಮಿಷನ್ ಈ ಕಡೆ ಟಿ ವಿ ಹತ್ರ ಇಟ್ಟಿದ್ನಿ. ಅದನ್ನು ಆ ಕಡೆ ಎಳ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ. ಈಗ ಯಾಕಂದರೆ ಇಲ್ಲೇ ನನ್ನ ಸ್ವಿಚ್ ಹಾಕಿ ನಾನು ಹೊಲಿಬೇಕಂತಂದ್ರೆ ಟಿ ವಿ ಆಫ್ ಮಾಡಬೇಕಾಗ್ತತಿ. ಆದರೆ ಸಾನ್ವಿಗೆ ಟಿ ವಿ ನೋಡೋಕೆ ಬೇಕಾಗಿತ್ತು, ಅದಕ್ಕೋಸ್ಕರ ಅದನ್ನು ಮಿಷನನ್ನು ಅಲ್ಲಿ ಎಳ್ಕೊಂಡು ಇಟ್ಕೊಂಡು ನನಗೂ ಟಿ ವಿ ಕಾಣಿಸಕತ್ತಿತ್ತು. ಟಿ ವಿ ಆನ್ ಮಾಡ್ಕೊಂಡನ ನಾನು ಕೆಲಸ ಮಾಡಕತ್ತಿದ್ನಿ. ನಮ್ಮ ಸಾನ್ವಿ ಒಬ್ಬಕ್ಕೆ ನೋಡ್ರಿ ಬೆಡ್ ಮೇಲೆಲ್ಲ ಎಷ್ಟು ಹರಿವಿದಾಳು. ಇದೇನೋ ಟೆಂಟ್ ಹೌಸ್ ಅಂತದ, ಎಲ್ಲ ದಿಂಬೆಲ್ಲ ತೊಗೊಂಡು ಬಂದು ಜೋಡಿಸಿ ಎಲ್ಲ ಆಟ ಆಡ್ಕೊಳಕತ್ತಿದ್ಲು. ನಾನು ಕಟ್ ಮಾಡಿ ಕೊಟ್ಟಿರೋ ಬಟ್ಟೆ ಎಲ್ಲ ತೊಗೊಂಡು ಅದ್ರಾಗೂ ಆಟ ಆಡಕತ್ತಿದ್ಲು. ಎಷ್ಟೊಂದು ಆಟ ಸಾಮಾನು ಅದಾವ ಮನ್ಯಾಗ, ಆದರೂ ನಾನು ಆಕೆಗೆ ಈ ಥರ ವೇಸ್ಟ್ ಸಾಮಾನು ಇರ್ತಾವಲ್ಲ ಅವನ್ನ ತೊಗೊಂಡು ಆಟ ಆಡ್ತಾಳೆ ನೋಡ್ರಿ. ಆಕೆಗೆ ಅವ ಇಷ್ಟ ಆಗ್ತಾವೆ. ಅವ್ನು ತೊಗೊಂಡು ಆಕೆ ಪಾಡಿಗೆ ಆಟ ಆಡಕತ್ತಿದ್ಲು. ಮಧ್ಯಾಹ್ನ ಮಲ್ಕೊ ಅಂತಾನೆ, ಆದರೆ ಆಕೆ ಮಲಗಲಿಲ್ಲ. ಆಕೆ ಆಟ ಆಡ್ಕೊಳತ್ತಿದ್ಲು. ನಾನು ಈ ಕಡೆ ಟಿ ವಿ ನೋಡ್ಕೊತ ಜಿಗ್ಜ್ಯಾಗ್ ಮಾಡಕತ್ತೀನಿ ನೋಡ್ರಿ. ಜಾಸ್ತಿ ಏನಿರಲಿಲ್ಲ, 3 ಸ್ಯಾರಿ ಇದ್ದು, ಅವರು ಜಿಗ್ಜ್ಯಾಗ, ಆಮೇಲೆ ನಂದೊಂದು ಸ್ಯಾರಿ ಜಿಗ್ಜ್ಯಾಗ್ ಫಾಲು ಅಷ್ಟೇ ಇತ್ತು. ಇನ್ನು ಹೊಲ್ಕೊಂಡು ಎತ್ತಿಟ್ಕೋಬೇಕು. ಯಾಕಂದ್ರೆ ಈಗ ಮಧ್ಯಾಹ್ನದ ಹೊತ್ತು ಮತ್ತು ಬೆಳಗ್ಗೆ ಯಾವಾಗಾದರೂ ಇವಾಗ ಏಕ ಕರೆಂಟ್ ತೆಗಿತಾರೆ ನಮ್ಮ ಮನೆ ಹತ್ರ. ಬ್ಯಾಸ್ಗೆ ಇರೋದ್ರಿಂದನೂ ಏನೋ ಗೊತ್ತಿಲ್ಲ, ಪದೇ ಪದೇ ಕರೆಂಟ್ ತೆಗಿಯಾಕತ್ತಿರ್ತಾರೋ. ಕರೆಂಟ್ ಇರಲಿಲ್ಲ ಅಂದ್ರೆ ನನಗೆ ಹೊಲ್ಯಾಕನ ಆಗಂಗಿಲ್ಲ. ಅದಕ್ಕೋಸ್ಕರ ಮಧ್ಯಾಹ್ನ ಎಲ್ಲ ಹೊಲಿದು ಮುಗಿಸಿನಿ. ಹಾಯ್ ಹಾಯ್ ಸಾನಿಧ್ಯ ಬೀಳ್ತಾಳಕ್ಕೆ. ಹಾಯ್ ಹಾಯ್ ಮಾಡು. ಹಾಯ್ ಹಾಯ್ ಸಾನಿಧ್ಯ ಮಾಡು. ಓಯ್ ಹಾಯ್ ಮಾಡು. ಹಾಂ ಬಾಲ್ ತಗೊಂಬ. ಬಾಲ್ ಸರಿ ನೀ ಆಕೆ ಚೇರ್ ಬೇಕಾಗಿತ್ತಾನ ಈಗ. ಓಕೆ. ಏಯ್ ಬೀಳ್ತೈತಿ ಹೊಡಿತೈತಿ. ಹಾಕಿ ಆಕಿಗೆ ಅದು ಸಣ್ಣ ಆಕಿಗೆ ಬೆನ್ನಿಗೆ ಹಾಕಿ.
ಆಕಿ ಬಟ್ಟೆಗೆಲ್ಲ ಕಲರ್ ಹತ್ತತ್ ಬಿಡು. ಬೇಡ ಬಿಡು ಸಣ್ಣ, ಹಂಗ ಆಡ್ತಾ ಬಿಡು ಆಕಿ. ಬಿಡು. ಕೈ ಬಿಟ್ಲ ಅಂದ್ರೆ ಹೊಡಿತೈತಿ ಅದು ಪ್ಲಾಸ್ಟಿಕ್ ಐತ್ ಮತ್ತ. ಸಾವಕಾಶ ಕುಂದ್ರನಿ ಅಲ್ಲೇ. ಹಾಂ ಬಿಡು. ಆ ಹ್ಯಾಂಡ್ ಟವಲ್ ನೋಡಿ ಕೈ ಒರೆಸೋದೆಲ್ಲ ಓದಿತ್ತದ. ಓಯ್ ತಗೊಂಬರಕತ್ತಲ್ಲ ಏನ ಹಾಕೋ ಅದನ್ನ. ವಿಡಿಯೋ ಮಾಡ್ತಾ ಇದ್ದೀರಾ? ನಿನಗೆ ಆಗಾಳೆ ಮಾಡಿದಂಗೆ ಮಾಡೋಣ ತಳಕ್ಕೆ ತಂದು ಕೊಟ್ಟ ಮತ್ತು ಬರ್ತಾಳ ತೊಗೊಂಬಂದು ಕೊಡ್ತಾಳ. ತಗೋ. ಹಾಂ ನನ್ನ ಮಾಡಂತಾಳೆ. ನನ್ನ ಮಾಡೋಣ ತಾಳ. ಹಾಂ ಬರ್ರಿ ಬೀಳ್ತಾಳೆ. ಬರೋಲಾಕಿ ನಿನ್ನ ಜೋಡಿ. ಮಾಡ್ರಿ ಹಾಗಾರ ಬಿಡ್ಸಿಕಿನ. ಬಿದ್ದಿಯಮ್ಮ. ಹಾ ನಾ ಬಾರಿಸ್ತೇನೆ. ಇಲ್ಲ ನೋಡಿಲ್ಲ ನಾ ಬಾರಿಸ್ತೇನೆ. ಡ್ಯಾನ್ಸ್ ಮಾಡ್ಬೇಕು. ಹಾ ಹಾ ಮ್ಯಾಟ್ ಹಾಕಮ್ಮ. ಆನ್ ಮಾಡೇನೆ ಹೋಗ್ಸಿದ್ಯಾ? ಹಾ ಇಲ್ಲ ನೋಡಿಲ್ಲ ಡ್ಯಾನ್ಸ್ ಮಾಡ್ತಿ. ವಿಡಿಯೋ ಮಾಡತ್ತಾಳ್ರಿ. ಡ್ಯಾನ್ಸ್ ಮಾಡು. ಹಂಗ ಮಾಡ್ಲಿ. ನಾ ಬಾರ್ಸಲ್ಲ. ಇಲ್ಲಿ ಕುಂದ್ರಲಿ. ಆಕಿ ಬರ್ತಡೇಕ ಅವ್ರ ಚಿಕ್ಕಪ್ಪ ಗಿಫ್ಟ್ ಕೊಟ್ಟಾರ್ರಿ. ಅವ್ರ ಕಾಕ ಗಿಫ್ಟ್ ಕೊಟ್ಟಾರ. ಹಾಯ್ ಮಾಡ್ ಸಾನು. ಸಾನು 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 ಸಾನಿಧ್ಯ ಸಾನು ಹಾಯ್ ಮಾಡ್. ಹಾಯ್ ಹಾಯ್ ಮಾಡು. ತಿನ್ನತಿಯೇ? ಬಿಡು ನೀ ಸಾಮಿ ಬಿಡಕಿನ. ಡ್ಯಾನ್ಸ್ ಹೆಂಗ್ ಬರ್ಸ ಕಡ್ಡಿ ಹುಡ್ಕತ್ತಾಳಕ್ಕೆ.
ಬೀಳಾಕಿ ಆಕಿ ಪಾಡಿಗೆ ಬಿಡು. ಅಂತೆ ನಾನು ತೆಗಿಲ್ಲ. ಮುಗೀತು. ಹಾಂ ಹೋಗಿಡೋಗಿ ನಂಗಾರ. ಹಾಂ ಎತ್ತಿಡೋಗಿ ತಡಿ ಗೊತ್ತಾಗತ್ತಿಲ್ಲ. ಹೋಗಿ ಎತ್ತಿಡೋಗಿ ಮುಗೀತು. ಹೋಗಿ ಇಡೋಗಿ. ಹಾಂ ಇಟ್ಟು ಬರೋ. ತಡಿ ಇಡ್ತಾಳೆ ಇಲ್ಲ. ಹಾಂ ನೀನೇ ಇಟ್ಟು ಬರಬೇಕು. ಹಾಂ ಎದ್ದೇಳು. ಬಾಯ್ ಸಾನಿದ್ಯಾ ಹೋಗಿಟ್ಟು ಬರೋ. ಹಾಂ ಇನ್ನೂ ಆಡಬೇಕು ನೀ ಆಡಬೇಕು. ನೀನೇ ಬರ್ಸಿಯಲ್ಲಿ ನೀನೇ ಇಡಬೇಕು. ಹೋಗಿ. ಹಾಂ ಹೋಗಿಡು. ಹಾಂ ಇಲ್ಲ ನೀನೇ ಇಡ್ಬೇಕು. ಹೋಗಿಡು. ಅಯ್ಯೋ ಹಾಂ ಏನಮ್ಮ ಅಲ್ಲಿ ಯಾರು ಇಲ್ಲ ಬಾ ತೊಗೊಂಬ. ಇಲ್ಲಿ ಜೂಜು ತಗೊಂಬ. ಹಾಂ ತೊಗೊಂಬ. ಹಾಂ ಬಾಯಿಲೆ. ಥ್ಯಾಂಕ್ ಯು. ಬಾಯಿಲೆ. ಓಯ್ ಅಲ್ಲಿ ಯಾರಿಲ್ಲ. ಅಲ್ಲಿ ಅಮ್ಮ ಇಲ್ಲ. ಅಮ್ಮ ಫ್ರೆಂಡ್ಸ್ ಈಗ ಎಲ್ಲ ಬಟ್ಟೆ ಎಲ್ಲ ಹೊಲದು ಇಟ್ಟಿದ್ನಿ. ಹಂಗೆ ಸಾನಿಧ್ಯದು ಬಂದಿರಲಿ. ಅವರು ಆಟ ಆಡಿ ಮ್ಯಾಲ ಕಡೆ ಹೋದರು. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ನೋಡ್ರಿ. ಮನೆ ಅಂತೂ ಫುಲ್ ಹರಿವು ಬಿಟ್ಟಿತ್ತು. ಇದೆಲ್ಲ ಬಟ್ಟೆ ಸೆರಗೆಲ್ಲ ಕಟ್ ಮಾಡಿದ್ನಲ್ಲ ಅದ್ರದ್ದು ಥ್ರೆಡ್ಡು ಬಟ್ಟೆ ಎಲ್ಲ ಬಿದ್ದಿತ್ತು. ಫುಲ್ ಎಲ್ಲ ಕ್ಲೀನ್ ಮಾಡಿ ಇಷ್ಟೊತ್ತನ ಕರೆಂಟ್ ಹೋಗಿದ್ದು ನೋಡ್ರಿ. ಈಗ ಬಂದು ಕರೆಂಟ್. ನಾನು ಕೈಕಾಲು ಮುಖ ತೊಳ್ಕೊಂಡು ಬಂದು ದೇವ್ರ ದೀಪ ಹಚ್ಚಿ ಚಹಾ ಮಾಡ್ಕೊಂಡು ಈಗ ಚಹಾ ಕುಡಿಯಾಕತ್ತೀನಿ. ಕರೆಂಟ್ ಬಂದು ನೋಡ್ರಿ. ಅಡುಗೆ ಅಂತೂ ನೋಡ್ತೀನಿ. ಯಾಕಂದ್ರೆ ಅನ್ನ ಐತಿ, ಸಾರು ಐತಿ ಮತ್ತು ಹೋಳಿಗೆ ಅದಾವು. ಅದಕ್ಕಾಗಿ ಕೇಳ್ತಾನೆ ನಮ್ಮ ಮನೆಯವ್ರಿಗೆ. ಇಷ್ಟಿದ್ರೆ ಸಾಕಂತಾರೆ ಅವರೇನ. ಅದ ಮಾಡಿ ಏನು ಅನ್ನಂಗಿಲ್ಲ. ನೋಡಿಕೊಂಡು ರೈಸ್ಗಷ್ಟು ಇಡೋದಾದ್ರೆ ಒಂಚೂರು ಇಡ್ಬೇಕು ಅಷ್ಟೇ. ಸಾಲ್ತತೆ ಇಲ್ಲೋ ಗೊತ್ತಿಲ್ಲ. ಹೋಳಿಗೆ ತಿಂದು ನಾವು ರೈಸ್ ತಿಂದೀವಿ ಅಂದ್ರೆ ಅದು ಬರೋಬ್ಬರ ಆಗಿಬಿಡ್ತೈತಿ. ನೋಡೋಣಂತ ಅಡುಗೆದು ಆಮೇಲೆ. ಫಸ್ಟಿಗೆ ಚಹಾ ಕುಡ್ದೆ ಬೇಗ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊತಾನೆ ನೋಡ್ರಿ. ಇವತ್ತು ಥರ್ಸ್ಡೇ, ನಾಳೆನ ಫ್ರೈಡೇ. ನಾಳೆ ನೈಟ್ ನಾವು ಊರಿಗೆ ಹೋಗ್ಬೇಕಲ್ಲ. ಊರಿಗೆ ಹೋದ್ಮೇಲೆ ನಂಗೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲೇನ ಎಲ್ಲ ಎಡಿಟ್ ಮಾಡಿ ಮುಗಿಸ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪಟ್ನ ಚಹಾ ಕುಡ್ದಕ್ಕೆ ಈಗ ಎಡಿಟಿಂಗ್ನ ಮಾಡ್ತೀನಿ. ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್ ಈಗ ಎಡಿಟಿಂಗ್ ಮುಗೀತು ನೋಡ್ರಿ. 2 ವಿಡಿಯೋ ಎಡಿಟ್ ಮಾಡೀನಿ. ಇನ್ನು ಊಟ ಮಾಡಬೇಕು. ಸಾನ್ವಿ ಅಂತೂ ಆಲ್ರೆಡಿ ಊಟ ಮಾಡಿ ಮಲ್ಕೊಂಡ್ಲಕ್ಕಿ. ಇನ್ನು ನಾನು ಊಟ ಮಾಡಬೇಕು. ನಮ್ಮ ಮನೆಯವ್ರದ್ದು ನಂದು ಇನ್ನೂ ಊಟ ಇಲ್ಲ. ಇನ್ನು ಊಟ ಮಾಡಿ ನಾನು ಒಂದೆರಡು ಪಾತ್ರೆ ಇದಾವೆ, ಅವನ್ನಷ್ಟು ತೊಳೆದ್ರೆ ಮುಗೀತು ನೋಡ್ರಿ. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತೆ ಸಿಗ್ತೀನಂತ ನಾಳೆನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.